ಕನ್ನಡ ಕಸ್ತೂರಿ ರಸ್ತೆಯಲ್ಲಿ ಅದ್ದೂರಿಯಾಗಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಬಿಎಸ್ ಅನಿಲ್ ಕುಮಾರ್ ಹಾಗೂ ಬಿಆರ್ ಬಲರಾಮ್ ಗೌಡ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ವಾರ್ಡಿನ ಕನ್ನಡ ಕಸ್ತೂರಿ ರಸ್ತೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಂಜೀಮ್ ಹಾಗೂ ಸ್ನೇಹಿತರ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು, ಯುವ ನಾಯಕರು, ನೇಸರ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಬಾಗಲಗುಂಟೆ ವಾರ್ಡಿನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಸ್ ಅನಿಲ್ ಕುಮಾರ್ ಮತ್ತು ದಾಸರಹಳ್ಳಿ ವಾರ್ಡಿನ ಜೆಡಿಎಸ್ ಅಧ್ಯಕ್ಷರಾದ ಬಿಆರ್ ಬಲರಾಮಗೌಡ ಹಾಗೂ ಸಮಾಜ ಸೇವಕರಾದ ರಿಜ್ವಾನ್ ರವರು ಹಾಗೂ ಮುಂತಾದವರು ಭಾಗವಹಿಸಿದ್ದರು. ನಂತರ ಬಿಎಸ್ ಅನಿಲ್ ಕುಮಾರ್ ರವರು ಹಾಗೂ ಗಣ್ಯರುಗಳು ಧ್ವಜಾರೋಹಣವನ್ನು ನೆರವೇರಿಸಿದರು. ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು. ದೇಶಭಕ್ತಿಯ ಘೋಷಣೆಗಳನ್ನು ಕೂಗುವ ಮೂಲಕ ಸ್ಥಳೀಯರ ಸಮ್ಮುಖದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಬಲರಾಮ್ ಗೌಡ, ಲಕ್ಕಪ್ಪ, ಮೃತ್ಯುಂಜಯ ಗೌಡ, ಕಾರ್ಯಕ್ರಮದ ಆಯೋಜಕರಾದ ತಂಜೀಮ್, ಶಿವು, ಇರ್ಫಾನ್, ಸತೀಶ್, ಶಶಿ, ನಂದೀಶ್, ಭರತ್, ಆಕಾಶ್, ವಿನಯ್, ಮಲ್ಲು, ಖಾದಿರ್, ಶಬರೀಶ್, ಅಪ್ಸರ್, ಗಣೇಶ್, ಕಾಂತೇಶ್ ತುಂಬಗಿ, ಅನಿಲ್, ಅಫ್ನಾನ್, ತೇಜು, ಮಾರು, ನವೀನ್, ಚಾಂದ್, ತೇಜಸ್, ನೂರ್ ಹಾಗೂ ಖಲೀಲ್ ಸೇರಿದಂತೆ ಹಲವು ಮುಖಂಡರು, ಯುವಕರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಇದೇ ವೇಳೆಯಲ್ಲಿ ಆಗಮಿಸಿದ್ದ ಗಣ್ಯರುಗಳು ಸ್ವಾತಂತ್ರ್ಯೋತ್ಸವದ ಕುರಿತು ಮಾಹಿತಿ ನೀಡಿದರು. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಹಾಗೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರು ಅವತ್ತಿನ ದಿನ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿರೋದಕ್ಕೆ ನಾವಿವತ್ತು ಭಾರತದಲ್ಲಿ ಈ ಮಟ್ಟದಲ್ಲಿ ನಾವೆಲ್ಲ ಆರಾಮಾಗಿರೋದಕ್ಕೆ ಕಾರಣ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶವನ್ನು ಹಿಂದೆ ರಾಜರು ಆಳ್ತಿದ್ರು. ರಾಜರು ಆಳಿ ಆಮೇಲೆ ಬ್ರಿಟಿಷರು ಆಳ್ತಿದ್ರು. ಬ್ರಿಟಿಷನ್ನು ಹೋಗಲಾಡ್ಸೋಕ್ಕೆ ಸುಭಾಷ್ ಚಂದ್ರ ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಇವರು ಹೋರಾಡಿದ ಫಲವೇ ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯವನ್ನು ಅದ್ದೂರಿ ನಾವು ಇದು ಮಾಡ್ಕೊತಿದ್ದೀವಿ. ಮುಂದಿನ ದಿನ ನಾವು ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಒಗ್ಗಟ್ಟಾಗಿ ಒಂದು ಹೋರಾಡಬೇಕು. ಮತ್ತು ಯಾವುದೇ ರೀತಿ ಈಗ ಭ್ರಷ್ಟಾಚಾರ ಅಂತ ಇರ್ತೇವೆ, ಭ್ರಷ್ಟಾಚಾರನ ತೊಳಗಿಸ್ಬೇಕು, ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಏನು ನಾವು ಇಷ್ಟು ಹೆಮ್ಮೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಇದಕ್ಕೆ ಮೂಲ ಕಾರಣ ನಮ್ಮ ಹೋರಾಟಗಾರರಾಗಿರಲಿ, ಅಹಿಂಸಾ ತತ್ವ ಇದು ಮಾಡಿರೋರಾಗಿರಲಿ, ಅವ್ರು ಮಾಡಿರೋದಕ್ಕೋಸ್ಕರ ನಾವು ಇಷ್ಟು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅದು. ನಾವು ಹೇಗೆ ಕಾಪಾಡ್ಕೊಂಡು ಹೋಗ್ತೀವಿ, ಅಹಿಂಸಾವಾದಿ, ಶಾಂತಿ, ಏಕತೆ ಎಲ್ಲ ಇಟ್ಕೊಂಡು ಮುಂದೆ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ಕೊತೀವಿ. ಎಲ್ರಿಗೂ ಬೆಳಗಿನ ನಮಸ್ಕಾರ. 15ನೇ ತಾರೀಕಿನ ದಿವಸ 80ನೇ ವರ್ಷದ ನಮ್ಮ ನಾಡಿನ ಹಬ್ಬ ಒಳ್ಳೆ ರೀತಿಯಲ್ಲಿ ಸಣ್ಣವರು, ಚಿಕ್ಕವರು, ದೊಡ್ಡವರು ಅಂತೆ ಭೇದ ಭಾವನೆ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಸೇರಿ ಈ ನಾಡ ಹಬ್ಬನ ಆಚರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಮಹಾಕವಿ ಪಂಪ ರೋಡಿನ ಸಮಾಜ ಪತ್ರಿಕೆಗಳು, ಅಕ್ಕಪಕ್ಕದ ರೋಡಿನವರು ಎಲ್ಲ ಸೇರಿ ಈ ಇದನ್ನು ಆಚರಿಸ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಕೊಡಿಸ್ತೀವಿ. ಎಲ್ಲರಿಗೂ ವಂದನೆಗಳು. ಇಲ್ಲಿ ಇರುವಂಥ ಗುರು ಹಿರಿಯವರು ಎಲ್ಲರಿಗೂ ವಂದನೆಗಳು. ನಮ್ಮ ಅನಿಲ್ ಸರ್ ಬಂದಿದ್ದಾರೆ, ನಮ್ಮ ಬಲರಾಮಣ್ಣ ಬಂದಿದ್ದಾರೆ, ಹಾಗೂ ನಮ್ಮ ಮಧು ಅಣ್ಣ ಬಂದಿದ್ದಾರೆ. ನಮ್ಮ ಲಕ್ಕಪ್ಪ ಅವರು ಏರಿಯಾ ತುಂಬ ಹಿರಿಕರು. 16 ವರ್ಷದಿಂದನೂ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಬಂದುಬಿಟ್ಟು ಕಾದು ರಾತ್ರಿ ಸಾಯಂಕಾಲ ಮುಗಿಸಿ ಎಲ್ಲ 6 ಗಂಟೆಗೆ ಫ್ಲಾಗ್ ಹಾಕ್ಬಿಟ್ಟು ಹೋಗ್ತಾರೆ. ಇದೇ ರೀತಿ ನಮ್ಮ ಯುವ ನಾಯಕರು ಆಗಿರೋಂಥ ರಿಜ್ವಾನ್ ಅವರು, ಇವರಿಗೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವಕರು ಮಾಡೋಂಥ ಇದ್ದೀವಿ. ಎಲ್ಲರದು ಯುವ ಶಕ್ತಿ ಬೇಕು, ಆಗಲೂ ಎಲ್ಲರದು ಆಶಾ ಕಿರಣ ಬೇಕು ಅಂತ 2 ಮಾರ್ಕ್ಸನ್ನು ಮುಗಿಸ್ತಾ ಇದ್ದೀನಿ.